ನಮಸ್ಕಾರ ವೀಕ್ಷಕರೇ, ನಾನಿವತ್ತು ದಮ್ ಬಿರಿಯಾನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು 1.25 ಕಪ್ಪಿಂದು ಮಾಡ್ತಾಯಿರೋದು ರೈಸು. 1 ಮುಟ್ಟಿಯಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಇಂಚಷ್ಟು ಶುಂಠಿನ ಕಟ್ ಮಾಡಿಕೊಂಡಿದ್ದೀನಿ. ಹಾಗೆಯೇ ನಾವು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೋಡಿ, ಇದಿಷ್ಟು ಆದ ನಂತರ ಸ್ವಲ್ಪ ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಪುದೀನಾನ ನಾನು ಕಟ್ ಮಾಡಿ ಇದರೊಳಗೆ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೋಬೇಕಿದ್ದನ್ನು ನಾವು ಇವಾಗ ನೋಡಿ. ಇದಿಷ್ಟು ಆದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆಯೇ ಇದಕ್ಕೆ ನಾನು ಇವಾಗ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ. ತುಂಬ ಜಾಸ್ತಿ ಏನು ಬೇಡ, ಇದು ಖಾರ ಇದೆ, ಹಾಗಾಗಿ ಅದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು 1.25 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1/4 ಚಮಚದಷ್ಟು ಧನಿಯಾ ಪೌಡರ್, 1/4 ಚಮಚ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಲಿಮಿಟೆಡ್ ಖಾರ ಊಟ ಮಾಡೋರಾದರೆ ಇಷ್ಟು ಸಾಕಾಗುತ್ತೆ. ಹಾಗೆಯೇ 1/4 ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಪಲಾವ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಇಲ್ಲ 1.5 ಹಾಕ್ಕೊಂಡ್ರೂ ಸಾಕಾಗುತ್ತೆ ಪಲಾವ್ ಪೌಡರು. ಇಷ್ಟು ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ವ, ಅದು ಪೇಸ್ಟನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಆ ಪೇಸ್ಟು ನಾನು ಅದರಲ್ಲಿಂದ ಒಂದು 2.5-3 ಚಮಚದಷ್ಟು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇರೋದನ್ನು ನೀವು ಬೇಕಿದ್ದರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ನಾನು ಇದಕ್ಕೆ 1 ಚಮಚ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನದಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟು ಆದ ನಂತರ ನಾನು ಒಂದು ನಿಂಬೆಹಣ್ಣನ್ನು ರಸ ತಗೊಂಡಿದ್ದೀನಿ ನೋಡಿ. ಒಂದು ನಿಂಬೆಹಣ್ಣಿಂದಾದರೆ ಸಾಕು, ತುಂಬ ದೊಡ್ಡದಾದರೆ 1/4 ಹಾಕಿ ಸಾಕಾಗುತ್ತೆ. ಆಮೇಲೆ ನಾನಿಲ್ಲಿ 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಮೊಸರುದು, ಆ ಪ್ಯಾಕೆಟಿಂದು ತೊಗೊಂಡ್ರೆ ಸಾಕಾಗುತ್ತೆ. ಅದಿಷ್ಟು ಹಾಕಿದ ನಂತರ ನಾವು ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ನೋಡಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಅರ್ಧ ಗಂಟೆ ತೆಗೆದಿಟ್ಕೊಂಡ್ಬಿಡೋಣ. ಟೈಮ್ ಇಲ್ಲ ಅಂದರೂ ಕೂಡ ಬೇಗ ಮಾಡ್ಬೋದು. ತೆಗೆದಿಟ್ಟರೆ ಒಂದು 10 ನಿಮಿಷನಾದರೂ, ಇಲ್ಲ ಕಮ್ಮಿ ಅಂದರೆ ಒಂದು 10 ನಿಮಿಷನಾದರೂ ನೆನೆಸಿಟ್ರೆ ಚೆನ್ನಾಗಿರುತ್ತೆ. ನಾನೀಗ ಇಲ್ಲಿ ನೋಡಿ, ಈ ಮಸಾಲ ಅಕ್ಕಿಗೆ ನೀರಿಟ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಸೋಂಪು, ಪಲಾವ್ ಎಲೆ, ಏಲಕ್ಕಿ, ಚಕ್ರ ಮೊಗ್ಗು, ಆಮೇಲೆ ಒಂದು 4 ಕರಿಮೆಣಸು, ಇದಿಷ್ಟು ಮಸಾಲಾನ ನಾನು ಬಿಸಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ನಾನು ಅಕ್ಕಿ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ನಾನು ಮಾಡ್ತಾಯಿರೋದು. ಇದಕ್ಕೇನು ನಾವು ನೀರಿಂದು ಮೆಜರ್ಮೆಂಟು ಏನು ಬೇಕಾಗಿಲ್ಲ, ನಾವು ಜಾಸ್ತಿನೇ ನೀರು ಇಟ್ಕೊಂಡಿರೋದು. ನಾರ್ಮಲ್ ನೀವು ಹೇಗೆ ಅನ್ನ ಮಾಡ್ತೀರಲ್ಲ ಅದಕ್ಕಿಂತ 1-1.5 ಲೋಟ ಜಾಸ್ತಿನೇ ಇಟ್ಕೊಂಡು ನಡೆಯುತ್ತೆ ನೋಡಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ನೋಡಿ, ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನಾನು ಅಕ್ಕಿ 3/4% ಅನ್ನ ಬೆಂದ ಮೇಲೆ ನೋಡಿ, ಫುಲ್ ಬೇಯಬಾರ್ದು, 3/4% ಮಾತ್ರ ಬೇಯಬೇಕು. ಇದಿಷ್ಟು ಆದಮೇಲೆ ನಾನು 3/4% ಬೆಂದಿದೆ ಅಂದಾಗ ನಾನು ಇದನ್ನು ಅಕ್ಕಿನೆಲ್ಲ ಎಕ್ಸ್ಟ್ರಾ ತೆಗೆದಿಟ್ಕೊಳ್ತೀನಿ ನೋಡಿ. ಅಕ್ಕಿನೆಲ್ಲ ನಾನು ಎಕ್ಸ್ಟ್ರಾ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಈ ಥರ ತೆಗೆದಿಟ್ಕೊಂಡ್ಬಿಡೋಣ ಅನ್ನನ. ನಿಮಗೆ ಇದರೊಳಗಡೆ ಹಾಕಿರೋ ಚಕ್ಕೆ ಲವಂಗ ಐಟಮ್ಸ್ಗಳು ಬೇಕು ಇರಲಿ ಅಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ತೆಗಿಬೋದು, ಅದು ಫ್ಲೇವರಿಗೆ ಅಷ್ಟೇ ಹಾಕಿರೋದು. ಹಾಗೆಯೇ ನಾನಿವಾಗ ಈ ಪ್ಯಾನಲ್ಲಿ ನಾನು ಇದಕ್ಕೆ ಒಂದು 5-6 ಈರುಳ್ಳಿನ ಮೀಡಿಯಮ್ ಸೈಜಿಂದು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ದ ಇರಬೇಕು ಈರುಳ್ಳಿ ನೋಡಿ. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ತೆಳ್ಳುವಾಗಿ. ನಾನೀಗ ಈ ಪ್ಯಾನಲ್ಲಿ ನಾರ್ಮಲ್ ನಾವೇನು ಅಡುಗೆ ಮಾಡುವಾಗ ಸ್ವಲ್ಪ ಎಣ್ಣೆ, ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀವಲ್ಲ, ಅದಕ್ಕಿಂತ
ಜಾಸ್ತಿ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 5-6 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ನಾವು ಇವಾಗ ಇದ್ರೊಳಗಡೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫುಲ್ಲು ಗೋಲ್ಡನ್ ಬರಬೇಕು, ಅದು ಈರುಳ್ಳಿ ಫುಲ್ ಗರಿ ಗರಿಯಾಗಿ ಬರೋ ತನಕನೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಫುಲ್ಲು ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಆದ ನಂತರ ನಾವು ಇವಾಗ ಇದನ್ನೆಲ್ಲ ಒಂದು ಎಕ್ಸ್ಟ್ರಾ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ. ಇದು ಫ್ರೈ ಮಾಡುವಾಗ ಸ್ವಲ್ಪ ಟೈಮ್ ಆಗುತ್ತೆ, ನೀವು ನಿಧಾನವಾಗಿ ನೋಡಿ ಮಾಡ್ಕೊಳ್ಳಿ. ನೀಟಾಗಿ ಇಷ್ಟು ಫ್ರೈ ಆಗಬೇಕು. ನಾನು ಈಗ ಅದೇ ಪ್ಯಾನ್ಗೆ, ನಿಮಗೆ ಎಣ್ಣೆ ಅದರಲ್ಲಿ ಇರೋದು ಓಕೆ ಅಷ್ಟಾದರೂ ಅಂತ ಅಂದರೆ ನೀವು ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಎತ್ತಿಟ್ಕೊಂಡು ನಿಮಗೆ ಆಮೇಲೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ನಾನೀಗ ಆಗಲೇ ಮಿಕ್ಸ್ ಮಾಡಿಟ್ಟಿದ್ನಲ್ವ, ಅದನ್ನು ಅಷ್ಟು ಇವಾಗ ನಾನು ಈ ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗೆ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಫ್ರೈ ಮಾಡಿಟ್ಟಿರೋ ಈರುಳ್ಳಿನ ಸ್ವಲ್ಪ ನಾನು ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮಾತ್ರ. ಹಾಗೆಯೇ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ನಡೆಯುತ್ತೆ. ನಿಂಬೆಹಣ್ಣು ಹಾಕಿರ್ತೀವಲ್ವ, ನಾನು ಒಂದು ಸಣ್ಣ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಪ್ರತಿಯೊಂದು ಎಲ್ಲ ಮಸಾಲೆ ಐಟಮ್ಸ್ಗಳು ಉಪ್ಪು ಎಲ್ಲ ಹಾಕಿದ್ದೀವಲ್ವ ನಾವು, ಈಗ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಚಿಕನ್ ನೀಟಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದು ಇಷ್ಟು ನೀಟಾಗಿ ಚಿಕನ್ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಇದರಲ್ಲಿ ಒಂದು 3/4% ನಾನು ಎಕ್ಸ್ಟ್ರಾ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ತೊಗೋಬೇಕಾಗುತ್ತೆ. ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ನಾನು ಇದನ್ನು ತೆಗೆದಾದ್ಮೇಲೆ ಇನ್ನು 1/4% ಮಸಾಲ ಮತ್ತು ಚಿಕನ್ ಎಲ್ಲ ಅದರಲ್ಲೇ ಇದೆ. ಇದಕ್ಕೆ ನಾನು ಸ್ವಲ್ಪ ರೈಸ್ ಹಾಕ್ಕೊಳ್ತಾ ಇದ್ದೀನಿ, ಫುಲ್ ಹಾಕ್ತಾಯಿಲ್ಲ. ಏನು ನಾವು ರೈಸ್ ಮಾಡಿದ್ದೀವಲ್ವ, ಅದರಲ್ಲಿ ಅರ್ಧ ರೈಸ್ ಅಷ್ಟು ನಾನು ಇದ್ರ ಮೇಲೆ ಹಾಕ್ಕೊಂಡು, ಇದಕ್ಕೆ ಸ್ವಲ್ಪ ಮತ್ತು ಪುದೀನ, ಹಾಗೆಯೇ ಕೊತ್ತಂಬರಿ ಸೊಪ್ಪು. ನೋಡಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಸ್ವಲ್ಪ ಮೇಲೆ ಹಾಕ್ಕೊಳ್ಬೇಕು ಈ ಥರ. ಇದು ಆದ ನಂತರ ನಾವು ಚಿಕನ್ನು ಎತ್ತಿಟ್ಕೊಂಡಿದ್ವಲ್ಲ, ಆ ಚಿಕನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಬೇಕಾಗತ್ತೆ ನೀಟಾಗಿ. ಅದು ಅಷ್ಟು ಏನು ತೆಗೆದಿಟ್ಟಿದ್ವಲ್ವ ನಾವು, ಅದನ್ನೆಲ್ಲ ನಾನೀಗ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಎಲ್ಲ ನೀಟಾಗಿ ಆ ರೈಸ್ ಮೇಲೆ ಫುಲ್ ಒಂದು ಸಲ ಹಾಕ್ಬಿಡೋಣ. ಚೆನ್ನಾಗಿರುತ್ತೆ ಟೇಸ್ಟು, ನಾರ್ಮಲ್ ಬಿರಿಯಾನಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಇನ್ನು ಉಳಿದಿರೋ ರೈಸ್ನ ನಾನು ಇನ್ನೂ ಒಮ್ಮೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ. ನೋಡಿ, ಇದು ಇಷ್ಟು ಆದ ನಂತರ ನಾನು ಉರಿ ಕೂಡ ಸಣ್ಣದಾಗಿ ಇಟ್ಟಿದ್ದೀನಿ, ಫುಲ್ ಜಾಸ್ತಿ ಇಟ್ಟಿಲ್ಲ. ಇವಾಗ ಇನ್ನು ಉಳಿದಿರೋ ಈರುಳ್ಳಿ ನಾನು ಈಗ ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಇದಿಷ್ಟು ಆದಮೇಲೆ ನಾನು ಮತ್ತೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಹಾಕ್ತಾಯಿದ್ದೀನಿ ಲೈಟಾಗೆ. ನೋಡಿ, ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 1/4 ಚಮಚದಷ್ಟು ಗರಂ ಮಸಾಲ ಪೌಡರ್ ಮೇಲ್ಗಡೆ ಹಾಕಿದ್ದೀನಿ. ಇದಿಷ್ಟು ಆದ ನಂತರ ನಾನು ಒಂದು 1/4 ಲೋಟದಷ್ಟು ಹಾಲಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಮೇಲೆ ಹಾಕಿದ್ದೀನಿ. ಅದು ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳಿ ಅಷ್ಟೇ. ಇದಿಷ್ಟು ಆದಮೇಲೆ ಅದಕ್ಕೆ ನಿಮಗೆ ಯಾವುದು ಪ್ಲೇಟು ಚೆನ್ನಾಗಿ ಟೈಟಾಗಿ ಕೂರುತ್ತೆ ನೋಡಿಕೊಂಡು ನೀವು ಮುಚ್ಚಿಡಬೇಕಾಗುತ್ತೆ. ಹಾಗೆಯೇ ಮೇಲ್ಗಡೆ ನಾನು ಸ್ವಲ್ಪ ಭಾರವಾಗಿರೋದನ್ನ ಇಟ್ಟಿದ್ದೀನಿ. ನೋಡಿ, ನಿಮಗೆ ಈ ಥರ ಇಡದೇ ಇದ್ದರೂ ಕೂಡ ನೀವು ಸ್ವಲ್ಪ ಬಿಸಿ ನೀರು ಕಾಯಿಸಿ ಕೂಡ ಮೇಲೆ ಇಟ್ಕೋಬೋದು, ಆಚೆಯಿಂದ ಗಾಳಿ ಬರಬಾರ್ದು. ನೋಡಿ, ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಉರಿ ಜಾಸ್ತಿ ಇಟ್ಟು ಒಂದು 2-3 ನಿಮಿಷ ಆಮೇಲೆ ಮತ್ತೆ ಸಣ್ಣ ಮಾಡ್ಕೊಂಡಿದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿದು ರಾ ರೈಸಲ್ಲೇ ಮಾಡಿರೋದು, ನಾನು ಬಾಸುಮತಿ ರೈಸ್ ಏನು ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೇಗಿದೆ ಅಂತ ಹೇಳಿ ತಿಳಿಸಿ. ಧನ್ಯವಾದ.